2 ತಿಂಗಳಿಂದ ಗೃಹಲಕ್ಷ್ಮಿ ಅಮೌಂಟ್ ಮನೆಗೆ ಬರ್ತಾ ಇಲ್ಲ ಅಥವಾ ನಿಮ್ಮ ಖಾತೆಗೆ ಜಮೆ ಆಗ್ತಾ ಇಲ್ಲ ಅಂತ ಜನರು, ಅದರಲ್ಲೂ ಕೂಡ ಮಹಿಳೆಯರು ಆತಂಕದಲ್ಲಿದ್ರೆ ಯಾರು ಕೂಡ ಸಮಸ್ಯೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ತಲೆ ಕೆಡಿಸಿಕೊಳ್ಳೋ ಅಗತ್ಯ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಈಗ ಗಮನ ಹರಿಸಿದೆ. ಇನ್ನೆರಡು ದಿನದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ರಿಲೀಸ್ ಆಗುತ್ತೆ. 26.65 ಲಕ್ಷ ಫಲಾನುಭವಿಗಳಿಗೆ ಹಣವನ್ನ ಬಿಡುಗಡೆ ಮಾಡಲಾಗುತ್ತೆ. 533 ಕೋಟಿ ಹಣ ಬಿಡುಗಡೆಗೆ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿದೆ. ಉಳಿದ ಫಲಾನುಭವಿಗಳಿಗೆ ಆಗಸ್ಟ್ 10ನೇ ತಾರೀಕು ಹಣ ರಿಲೀಸ್ ಆಗುತ್ತೆ. 2 ತಿಂಗಳ ಹಣ ಒಂದೇ ಬಾರಿಗೆ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರದಿಂದ ಭರವಸೆಯನ್ನ ಕೊಡಲಾಗಿದೆ. ನೇರವಾಗಿ ಫಲಾನುಭವಿಗಳ ಅಕೌಂಟ್ಗೆ 2,000 ಹಣವನ್ನ ಸಂದಾಯ ಮಾಡಲಾಗುತ್ತೆ. ಮಹಿಳೆಯರು ಈಗ 2 ತಿಂಗಳಿಂದ ಹಣ ಬರ್ತಾ ಇಲ್ಲ ಅಂತ ಹೇಳ್ಕೊಳ್ತಾ ಇದ್ರು. ಸಮಸ್ಯೆಯನ್ನ ಒಂದೆರಡು ತಿಂಗಳು ಕೊಟ್ಟರು, ಅದಾದ ಬಳಿಕ ಯಾಕೋ ಹಣನೇ ಜಮೆ ಆಗ್ತಾ ಇಲ್ಲ ನಮ್ಮ ಖಾತೆಗೆ ಅಂತ ಹೇಳ್ಕೊಳ್ತಾ ಇದ್ರು. ಆದ್ರೀಗ 26.65 ಲಕ್ಷ ಫಲಾನುಭವಿಗಳಿಗೆ ಹಣವನ್ನ ಬಿಡುಗಡೆ ಮಾಡ್ತಾರೆ. 533 ಕೋಟಿ ಹಣ ಬಿಡುಗಡೆಗೆ ಈಗ ಸರ್ಕಾರ ಚಿಂತನೆಯನ್ನ ನಡೆಸಿದೆ. ಹೀಗಾಗಿ ಉಳಿದಂತ ಫಲಾನುಭವಿಗಳಿಗೂ ಕೂಡ ಆಗಸ್ಟ್ 10ನೇ ತಾರೀಕು ಅಂದ್ರೆ 2 ತಿಂಗಳಿಂದ ಏನ್ ಪೆಂಡಿಂಗ್ ಇತ್ತಲ್ವಾ, ಜೂನ್ ಜುಲೈ 2 ತಿಂಗಳ ಹಣವನ್ನು ಕೂಡ ನಿಮ್ಮ ಅಕೌಂಟ್ಗೆ ಜಮೆ ಮಾಡಲಾಗುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಮನೆಯ ಯಜಮಾನಿಗೆ 2,000 ರೂಪಾಯಿ, ತಿಂಗಳಿಗೆ 2,000 ರೂಪಾಯಿ ಕೊಡುವಂತಹ ಈ ಯೋಜನೆ ಏನಿದೆ, ಇದರಲ್ಲಿ ಈಗ 2 ತಿಂಗಳಿಂದ ಹಣ ಬರ್ತಾ ಇಲ್ಲ ಅಂತ ಅನೇಕ ಮಹಿಳೆಯರು ಹೇಳ್ತಾ ಇದ್ರು. ಆದ್ರೆ 2 ತಿಂಗಳ ಹಣವನ್ನು ಕೂಡ ಒಟ್ಟಿಗೆ 4,000 ರೂಪಾಯಿಯನ್ನು ಕೂಡ ಒಟ್ಟಿಗೆ ಜಮೆ ಮಾಡಲಾಗುತ್ತೆ. ಅದಕ್ಕೋಸ್ಕರ ಈಗ 533 ಕೋಟಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಚಿಂತನೆಯನ್ನ ನಡೆಸಿದೆ. ಇನ್ನು ಉಳಿದಂತ ಫಲಾನುಭವಿಗಳಿಗೆ ಯಾರಿಗಾದ್ರೂ ಇನ್ನೂ ಹಣ ಬರಲಿಲ್ಲ ಅಂತಂದ್ರೆ ಅವರಿಗೆ ಆಗಸ್ಟ್ 10ನೇ ತಾರೀಕಿನಂದು ಹಣ ಬಿಡುಗಡೆ ಆಗುತ್ತೆ. ಆ ಮೂಲಕ ನಿಮ್ಮ ಅಕೌಂಟ್ಗಳಿಗೆ ಜಮೆ ಮಾಡ್ತಾರೆ. ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರಮುಖವಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆ ಏನಿದೆ, ಮಹಿಳೆಯರನ್ನ ಸಬಲೀಕರಣ ಮಾಡಬೇಕು. ಮಹಿಳೆಯರನ್ನ ಅಂದ್ರೆ ಮನೇಲೇ ಕುತ್ಕೊಂಡಿರ್ತಾರೆ, ಅನೇಕರಿಗೆ ಹೊರಗಡೆ ಹೋಗ್ಬೇಕು ಅಂದ್ರೂ ಕೂಡ ಪುರುಷರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಗಂಡಸರನ್ನೇ ಕಾಸು ಕೇಳೋದಕ್ಕಾಗಲ್ಲ. ಹಾಗಾಗಿ ಅವರನ್ನ ಮೇಲೆತ್ತಬೇಕು, ಸಬಲೀಕರಣ ಮಾಡಬೇಕು. ಒಂದು ಮಾರ್ಕೆಟಿಗೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೂ ಅವ್ರಿಗೆ ಉಪಯೋಗ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಯೋಜನೆಯನ್ನ ತಂದಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಹಣ ಕೂಡ ರಿಲೀಸ್ ಮಾಡಲಾಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ.